ಪುರಸಭೆಯ ಮಳಿಗೆಗಳು ಇದೇ ತಿಂಗಳು 18ರಂದು ನಡೆದ ಹರಾಜು ಪ್ರಕ್ರಿಯೆಯು ಸಂಪೂರ್ಣವಾಗಿ ಅಕ್ರಮದಿಂದ ಕೂಡಿದೆ. ಈಗಾಗಲೇ ಪುರಸಭಾ ಅಧಿಕಾರಿಗಳಿಂದ ಉಳ್ಳವರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಹರಾಜು ಪ್ರಕ್ರಿಯೆಯು ಒಳಗೊಂಡಿರುವ ಹರಾಜು ಪ್ರಕ್ರಿಯೆಯನ್ನ ರದ್ದುಪಡಿಸಿ ಕಾನೂನು ಪ್ರಕಾರ ಮರು ಹರಾಜು ಪ್ರಕ್ರಿಯೆಯನ್ನ ನಡೆಸುವಂತೆ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಪಟ್ಟಣದ ಕುವೆಂಪು ವಾಣಿಜ್ಯ ಮಳಿಗೆಗಳ ವರ್ತಕರ ಸಂಘದ ವತಿಯಿಂದ ಪತ್ರಿಕಾ ಹೇಳಿಕೆ ಮೂಲಕ ಮನವಿ ಮಾಡಲಾಯಿತು. ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ವರ್ತಕರ ಸಂಘದ ಕಾರ್ಯದರ್ಶಿ ಕೆ. ವಾಸಣ್ಣ, ಬಹಿರಂಗ ಹರಾಜು ಪ್ರಕ್ರಿಯೆಗೆ ಒಳಪಟ್ಟ ಸಂಪೂರ್ಣ ಮಳಿಗೆಗಳು ಬಹಿರಂಗ ಹರಾಜಿಗೆ ಒಳಪಡಿಸಿರುವುದಿಲ್ಲ. ಉದ್ದೇಶಪೂರ್ವಕವಾಗಿಯೇ ಹರಾಜು ಪ್ರಕ್ರಿಯೆಯಿಂದ ಕೆಲವೊಂದು ಬಲಾಢ್ಯರ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಪೌರಸಭೆಯ ವತಿಯಿಂದ ಹರಾಜು ಪ್ರಕ್ರಿಯೆಯಲ್ಲಿ ಭಾರೀ ಅಕ್ರಮ ನಡೆದಿರುವುದು ಸಾರ್ವಜನಿಕರಿಗೆ ಕಂಡುಬಂದಿರುತ್ತದೆ. ಪುರಸಭಾ ಅಧಿಕಾರಿ ದಿನಾಂಕ 17ರಂದು ಹರಾಜಿನಲ್ಲಿ ಭಾಗವಹಿಸಲು ನಿಗದಿತ ಠೇವಣಿ ಪಾವತಿಸಲು ಭಾಗವಹಿಸುವಿಕೆಯನ್ನು ಸಲ್ಲಿಸುವ ಪ್ರಕ್ರಿಯೆ ಪೂರ್ಣಗೊಂಡ ನಂತರದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸಂಜೆ 5:30ರ ನಂತರದಲ್ಲಿ ತಮ್ಮ ಲಾಗಿನ್ನಲ್ಲಿ ಯಾವ ಪ್ರಮುಖ ಮಳಿಗೆಗಳ ಯಾವ ಬಲಾಢ್ಯ ವ್ಯಕ್ತಿಗಳು ಇಚ್ಛಾಶಕ್ತಿ ವ್ಯಕ್ತಪಡಿಸಿದ್ದಾರೆ ಎಂಬ ಕುರಿತು ಮಾಹಿತಿಯನ್ನ ಅಕ್ರಮವಾಗಿ ಕೆಲವೊಂದು ಪ್ರಮುಖ ವ್ಯಕ್ತಿಗಳಿಗೆ ಮಾಹಿತಿಯನ್ನು ಸೋರಿಕೆ ಮಾಡಿದ್ದು, ಇದರಿಂದ ಕೆಲವೊಂದು ನಿರ್ದಿಷ್ಟ ಮಳಿಗೆಗಳ ಕನಿಷ್ಠ 10ರಿಂದ 12 ಮಳಿಗೆಗಳ ಹರಾಜಿನಲ್ಲಿ ಈ ರೀತಿಯ ಅಕ್ರಮದಿಂದ ಹಿಂದಿನ ಮಾಲೀಕರಿಗೆ ಮಾಹಿತಿ ಸೋರಿಕೆಯಾಗಿದ್ದು, ಇದರಿಂದ ಬಹಿರಂಗ ಹರಾಜಿನಲ್ಲಿ ಅಕ್ರಮ ನಡೆದಿರುವುದು ಕಾಣುತ್ತದೆ ಎಂದರು. ಕುವೆಂಪು ವಾಣಿಜ್ಯ ಮಳಿಗೆಗಳ ವರ್ತಕರ ಸಂಘದ ಉಪಾಧ್ಯಕ್ಷ ಹಂಸ ರಮೇಶ್ ಮಾತನಾಡಿ, ಹರಾಜು ಪ್ರಕ್ರಿಯೆಗೆ ಒಳಪಡುವ ಮಳಿಗೆಗಳ ಬಿಡ್ನಲ್ಲಿ ಭಾಗವಹಿಸಲು ಇಚ್ಛಿಸುವ ವ್ಯಕ್ತಿಗಳು ಫೆಬ್ರವರಿ 17ರಂದು ಸಂಜೆ 5:30ರ ಒಳಗಡೆ ಠೇವಣಿ ಶುಲ್ಕವನ್ನು ಪಾವತಿಸಿ ಬಿಡ್ನಲ್ಲಿ ಭಾಗವಹಿಸುವ ಇಚ್ಛಾಶಕ್ತಿಯನ್ನು ಆನ್ಲೈನ್ನಲ್ಲಿ ತಿಳಿಸಬೇಕಾಗಿರುತ್ತದೆ. ಈ ಸಂದರ್ಭದಲ್ಲಿ ಕುವೆಂಪು ವಾಣಿಜ್ಯ ಮಳಿಗೆಗಳ ವರ್ತಕರ ಸಂಘದ ಅಧ್ಯಕ್ಷ ಎಸಿ ಮೋಹನ್, ಉಪಾಧ್ಯಕ್ಷ ಹಂಸ ರಮೇಶ್, ಕಾರ್ಯದರ್ಶಿ ಕೆ. ಶ್ರೀನಿವಾಸ್, ಖಜಾಂಚಿ, ಮಾಜಿ ಪುರಸಭಾ ಸದಸ್ಯ ಹೇಮಂತ್ ಕುಮಾರ್, ಕೃಷ್ಣ, ರಾಜು, ನಾಗರಾಜ್, ಜಾಕೀರ್, ಹಫೀಜ್, ದೀಪಕ್, ಜೈನ್, ದಿನೇಶ್ ಕುಮಾರ್ ಸೇರಿದಂತೆ ಇತರರು ವರ್ತಕರು ಸೇರಿದಂತೆ ಉಪಸ್ಥಿತರಿದ್ದರು. ಈಗಿನ ಪುರಸಭಾಧಿಕಾರಿಗಳಿಗೆ ಮುಂಗಡ ಹಣನ ಇಸ್ಕೊಂಡು ಅಲ್ಲಿರ್ತಕ್ಕಂಥ ಫುಟ್ಪಾತ್ ಜಾಗದಲ್ಲಿ ಯಾರು ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ರು ಅವತ್ತಿನ ಕಾಲದಲ್ಲಿ 1965ರಿಂದ 1997ರವರೆಗೆ ಅಂಥವ್ರಿಗೆ ಅಂತ ಕಟ್ಟಿಸ್ಕೊಟ್ಟಂತ ವಾಣಿಜ್ಯ ಸಂಕೀರ್ಣ, ಅದು ಕುವೆಂಪು ವಾಣಿಜ್ಯ ಸಂಕೀರ್ಣ. ಆ ಜಾಗನ ಪುರಸಭೆಗೆ ಹರಾಜು ಮಾಡೋದಕ್ಕೆ ಯಾವುದೇ ರೀತಿಯೂ ಅವ್ರಿಗೆ ಅಧಿಕಾರ ಇಲ್ಲ. ಇದು ಸಾಕಷ್ಟು ಹಳೆಬರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೆ. ಏನಕ್ಕೆ ಅಂತ ಆದ್ರೆ ಸ್ಕೂಲ್ ಜಾಗ ಅದು ಪುರಸಭೆ ಜಾಗ ಅಲ್ಲ. ಪುರಸಭೆಯವ್ರಿಗೂ ಸ್ಕೂಲ್ ಜಾಗದವ್ರಿಗೂ ಸ್ವಲ್ಪ ವ್ಯಾಜ್ಯನೂ ನಡೀತು ಮಧ್ಯದಲ್ಲಿ. ನಾವೇನೋ ಅವ್ರಿಗೆ ಸ್ಕೂಲ್ ಜಾಗದವ್ರಿಗೆ ಅಲ್ಪ ಸ್ವಲ್ಪ ಕೊಡುಗೆನ ಕೊಡ್ತೀವಿ, ಹಾಗಾಗಿ ನಮ್ಮ ಟೌನ್ ಡೆವಲಪ್ಮೆಂಟ್ಗೆ ಮತ್ತೊಂದಕ್ಕೆ ಇದರಲ್ಲಿ ಬರ್ತಕ್ಕಂಥ ಬಾಡಿಗೆನ ನಾನು ಉಪಯೋಗಿಸ್ಕೋತೀವಿ ಅಂತ ಅಂದ್ಬಿಟ್ಟು ಸ್ಕೂಲ್ನವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಉಳಿಸ್ಕೊಂಡ್ರು ಅವರು. ಹಾಗಾಗಿ ಆ 25 ಮಳಿಗೆ ಏನಿದೆ ಅವತ್ತು 20,000 ಅಡ್ವಾನ್ಸ್ ತಗೊಂಡು 1997ರಲ್ಲಿ ಅವ್ರದೇ ದುಡ್ಡಲ್ಲಿ ಕಟ್ಟಿಸ್ಕೊಟ್ಟು ಅವರೇ ಅವರ ರೂಮ್ಗೆ ಬಾಡಿಗೆ ಕಟ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಇವತ್ತು ಟೌನು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಯಾರು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನ 25ರಿಂದ 30,000 ರೂಪಾಯಿಗೆ ಬೇರೆಯವರು ವ್ಯಾಪಾರ ಮಾಡೋಕ್ಕೆ ಅವ್ರಿಗೆ ಯಾವುದೇ ಅರ್ಹತೆ ಇಲ್ಲ. ವ್ಯಾಪಾರ ಅಂದ್ರೆ ಏನು ಅಂತ ಗೊತ್ತಿಲ್ಲ, ವ್ಯಾಪಾರದ ಕಷ್ಟ ಸುಖ ಗೊತ್ತಿಲ್ಲ. ಇಲ್ಲಿ ಇರ್ತಕ್ಕಂಥವ್ರು ಹೂವು, ಕುಂಕುಮ, ಅರಿಶಿನ, ಹೋಟ್ಲು, ಮತ್ತೊಂದು ಬಳೆ ಅಂಗಡಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು. ಒಂದೊಂದು ಮಳಿಗೆನಲ್ಲಿ 8ರಿಂದ 10 ಜನ ಅವಲಂಬಿತರಾಗಿದ್ದಾರೆ ಅವರ ಕುಟುಂಬದವರು. ಇವತ್ತು ಅವರೆಲ್ಲ ಒಕ್ಲೆಪ್ಸಿದ್ರೆ ಟೌನ್ನಲ್ಲಿ ಈಗ ನಮ್ಮ ಸರ್ಕಾರ ಆಗ್ಬೋದು, ಕಾನೂನು ಆಗ್ಬೋದು, ಏನ್ ಹೇಳ್ತಾರೆ, ಒಂದು ಮನೆಯಲ್ಲಿ ಒಬ್ಬ ಹಿರಿಯ ಸರಿಯಾಗಿದ್ರೆ ಇಡೀ ಮನೆ ಸರಿಯಾಗಿರ್ತದೆ. ಒಂದು ಸಮುದಾಯದಲ್ಲಿ ಒಂದು ಯಜಮಾನ ಸರಿಯಾಗಿದ್ರೆ ಆ ಸಮುದಾಯ ಸರಿಯಾಗಿರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಆ 25 ಕುಟುಂಬಗಳು ಇವತ್ತು ಬೀದಿ ಪಾಲಾಯ್ತಾ ಇದೆ. ಈ ಹುಡುಗ ಅಂಗವಿಕಲ, ಮೂಗ, ಕೇಳೋರಿಲ್ಲ, ಆತನು ಮೂಗ, ಕೇಳೋರಿಲ್ಲ. ಇವತ್ತು ಅವ್ರದೇ ಅಂಗಡಿ ಎದುರುಗಡೆ ಬೇರೆಗಾಗಿದೆ ಅದು ಮಳಿಗೆ. ಎಷ್ಟಕ್ಕಾಗಿದೆ? 18,000 ರೂಪಾಯಿಗಾಗಿದೆ ಇವನ್ ಮಳಿಗೆ. ಇವ್ರ ತಾಯಿ ಹೆಸರಲ್ಲಿ ಇರ್ತಕ್ಕಂಥ ಮಳಿಗೆ. ಪಾಪ ಅಂಗವಿಕಲ, ಅವನಿಗೂ 2 ಮಕ್ಕಳವೆ. 1,000 ರೂಪಾಯಿ, 1,200 ರೂಪಾಯಿ ಬಾಡಿಗೆ ಕಟ್ತಿದ್ದು. ಅವ್ರ ತಾಯಿನೇ ನಮಗೂ ಗೊತ್ತು. ಒಡವೆ ಇಟ್ಬಿಟ್ಟು ಅವತ್ತಿನ ಕಾಲದಲ್ಲಿ 1997ರಲ್ಲಿ ಅವ್ರ ಕೈಯಿಂದ ಬಳೆನ ಇಟ್ಬಿಟ್ಟು ಅಡ ಇಟ್ಬಿಟ್ಟು ಕೊಟ್ಟಂತ ಉದಾಹರಣೆ ನನಗೆ ಗೊತ್ತು. ಯಾಕೆ ಅಂದ್ರೆ ನನಗೆ 50 ವರ್ಷದ ಅನುಭವ ಇದೆ ನನಗೆ ಬಸ್ ಸ್ಟ್ಯಾಂಡ್ ಒಳಗಡೆ.
ಯಾವ ಜಾಗದಲ್ಲಿ ಯಾವ್ಯಾವ ಚರಂಡಿ ನೀರು ಎಲ್ಲೆಲ್ಲಿ ಹೋಯ್ತಿದೆ ಅಂತ ಇವರು ಏನು ಈ ಪುರಸಭೆಯವರವರೇ ಮೇಲೆ ಅಧಿಕಾರಿಗಳವರೇ ಬಂದು ಸ್ಥಳೀಯರನ್ನ ವಿಚಾರಿಸ್ಬೇಕು. ಇವತ್ತು ಏನು ಕಾರಣ, ಏನು ಹಳೆ LIC ಬಿಲ್ಡಿಂಗ್ ಐತೆ ಅದ್ರ ಮುಂದಲ್ಲಿ ಹೋಗುವಂಥ ಚರಂಡಿ ನೀರನ್ನ ಬಂದ್ ಮಾಡಿಬಿಟ್ಟು ಒಳಗಡೆಗೆ ಚರಂಡಿ ಮಾಡಿದ್ದಾರೆ. ಇದು ಅವ್ರಿಗೆ ಕಾನೂನು ಅರಿವಾಯ್ತಾ, ಒಂದು ಪರಿಜ್ಞಾನ ಆಯ್ತಾ? ಅಪ್ ಟು ಸರ್ಕಲ್ಲು ಯಾವುದೋ ಕಾಸಿಂ ಖಾನ್ ಸರ್ಕಲ್ಲು, ಇಡೀ TB ಸರ್ಕಲ್ ನೀರೆಲ್ಲ ಬಂದು ಹಳ್ಳದೊಳಗೆ ಬರ್ತದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಇದೇ ಮೀನ್ ಮಾರ್ಕೆಟ್ ಮುಂಭಾಗ ಇರ್ತಕ್ಕಂಥ ಚರಂಡಿಗೆ ಟೌನ್ ನೀರು, ಹೊಸಳ್ಳಿ ಸರ್ಕಲ್ ನೀರು ಎಲ್ಲಾನು ಬಿಟ್ಟಿದ್ದಾರೆ. ಅದು ಎಷ್ಟೋ ಸಲ ನುಗ್ಗಿ ಆ ಒಳಗಡೆ ಇರ್ತಕ್ಕಂಥ ಪುರಸಭಾ ನಿವೇಶನಗಳಿಗೆ ನುಗ್ಗಿ ಇಲ್ಲಿ ಇರ್ತಕ್ಕಂಥ ಪತ್ರಿಕೆಯವರೆಲ್ಲ ಸುಮಾರು ಸಲ ನ್ಯೂಸ್ ಮಾಡಿದ್ದಾರೆ. ತಾವು ಕೂಡ ಸ್ಪಂದಿಸಿದ್ರೆ ಆ ವಿಚಾರದಲ್ಲಿ. ನೀವೆಲ್ಲ ನೀರೆಲ್ಲ ತುಂಬಿಕೊಂಡು ಕೆಲವು ಸಾಮಗ್ರಿಗಳೆಲ್ಲ ನೆಂದಿ ಅವ್ರದ್ದು ಜೀವನ ಹೇಳಕ್ತಿರೋದು ಆ ಮಟ್ಟದಲ್ಲಿ ಐತೆ. ಇವತ್ತು ಯಾರಿಗೋ ಅನುಕೂಲ ಮಾಡೋಕ್ಕೋಸ್ಕರ ಮೇನ್ ರೋಡಿಂದ ಚರಂಡಿನ ಬಂದ್ ಮಾಡ್ಬಿಟ್ಟು ಅಡ್ಡ ಒಂದು ಸೇತುವೆನ ಕಟ್ ಮಾಡಿ ಹೊರಗಡೆಗೆ ಬಿಡ್ಬೋದು. ರಿಸಿಕ್ ತಗೊಳಕ್ ತಯಾರಿಲ್ಲ ಇವರು. ಯಾರಿಗೋ ಒಬ್ಬ ಕಾಂಟ್ರಾಕ್ಟರ್ಗೆ ಒಂದು ಬಿಲ್ ಮಾಡಿಕೊಟ್ರೆ ಅದರಿಂದ 4 ಕಾಸು ಬರಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಎಲ್ಲ ಕೂತ್ಕೊಳ್ಳೋದು, ಎಸ್ಟಿಮೇಟ್ ಮಾಡೋದು, ಅವನು ಇರೋದನ್ನೇ ಬಗದಿ ಕೆತ್ತಿ ಚೆನ್ನಾಗಿರೋದನ್ನೇ ನೇರ ಮಾಡ್ಬಿಟ್ಟು ಹೊರಟೋಗೋದು. ಇಲ್ಲಿ ವರ್ತಕರು ಸಾಯ್ತಾ ಇದ್ದೀವಿ. ವರ್ತಕರು ಅಂದ್ರೆ ಏನು ಅಂತ, ಈಕ್ವಲ್ ಟು ಅವರು ರೈತರಿಗೆ ಸಮಾನ. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ, 10 ಜನಕ್ಕೆ ಕೆಲಸ ಕೊಡ್ತೀವಿ, GST ತಗೊಂಡಿದ್ದೀವಿ, ಲೈಸೆನ್ಸ್ ತಗೋತೀವಿ, ಫುಡ್ ಲೈಸೆನ್ಸ್ ತಗೋತೀವಿ, ಲೇಬರ್ ಲೈಸೆನ್ಸ್ ತಗೋತೀವಿ. ನಮ್ಮಿಂದ ಆದಾಯ ಸರ್ಕಾರಕ್ಕೆ. ನಾವು ಆದಾಯ ಮಾಡಿಕೊಟ್ರೆ, ನಾವು ಅಲ್ಲಿ ವ್ಯಾಪಾರ ಮಾಡಿದ್ರೆ ಸರ್ಕಾರ ನಡಿಬೇಕು. ಎಲ್ಲಿಂದ ಬರ್ತದೆ ನಮಗೆ? ಇವತ್ತು ಇವರೆಲ್ಲ ಬೀದಿ ಪಾಲಾಗಿದ್ದಾರೆ. ಹಾಗಾಗಿ ನಾನೊಂದು ರಿಕ್ವೆಸ್ಟ್, ಪರ್ಸನಲ್ ಆಗಿ ರಿಕ್ವೆಸ್ಟ್ ಏನು ಅಂದರೆ, ಹಳೆ ಕುವೆಂಪು ವಾಣಿಜ್ಯ ಸಂಕೀರ್ಣ ಇರ್ತಕ್ಕಂಥ ಬಿಲ್ಡಿಂಗ್ನ ಏನು 25 ಜನ ಅವತ್ತು ಕೂಲಿ ಕಾರ್ಮಿಕರಿಗೆ KB ಚಂದ್ರಶೇಖರ್ ಅವರು ಮಾಜಿ ಅಧ್ಯಕ್ಷರು, ಇವ್ರ ಹಣ 20,000 ದುಡ್ಡು ತಗೊಂಡು ಕಟ್ಟಿಸಿ ಕೊಟ್ಟಿದ್ರು, ಅವ್ರಿಗೆ ಕೊಡಬೇಕು. ಖಂಡಿತವಾಗಿ ನಾನು ದಯಮಾಡಿ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇನ್ನ ಉಳಿಕೆ ಹಳೆ LIC ಬಿಲ್ಡಿಂಗ್ ಏನೈತೆ, 10ನೇ ಕಾಸು ಹಣ ಯೋಜನೆ ಏನೈತೆ, ಅದು ಸರ್ಕಾರ ಒಂದು SR ರೈಟಲ್ಲಿ PWD ಆಕ್ಟ್ ಪ್ರಕಾರ ಒಂದು ಕೊಡೋಕ್ಕೆ ನಿಗದಿಪಡಿಸಿತ್ತು. ಆ ಪ್ರಕಾರವಾಗಿ ಪ್ರಕ್ರಿಯೆನ ಇದು ಮಾಡ್ಲಿ. ಆಗ್ಲಿಲ್ವಾ ಅದ ಮರು ಹರಾಜಿಡ್ಲಿ. ಅದು ಒಪ್ಪಿ ನಾವು ರಿಕ್ವೆಷನ್ ಕೊಟ್ಟಿದ್ದೀವಿ. ಇದು ದಯಮಾಡಿ ನಮ್ಮನ್ನ ಸಾರ್ವಜನಿಕರು ಇದನ್ನ ಪರಿಗಣನೆಗೆ ತಗೋಬೇಕು. ಪಟ್ಟಣ ಪಂಚಾಯತ್ ಪುರಸಭೆಯಿಂದ ಏನು ಮಳಿಗೆಗಳನ್ನ ಈ ಪ್ರಕ್ರಿಯೆ ಶುರು ಮಾಡಿದ್ರು, ಈ ಪ್ರಕ್ರಿಯೆನ ಸರಿಯಾಗಿ ಮಾಡಿಲ್ಲ, ಕಾನೂನು ರೀತಿ ಮಾಡಿಲ್ಲ. ಮುಖ್ಯಾಧಿಕಾರಿಗಳು ಉಳ್ಳವ್ರಿಗೆ ಮಾತ್ರ ಅನುಕೂಲ ಮಾಡ್ಕೊಂಡ್ಬಿಟ್ಟು ಬಡವರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂತ ಅಂದರೆ, ಈ ಮಳಿಗೆಗಳಿಗೆ ನಂಬರ ಸರಿಯಾಗಿ ಹಾಕಿಲ್ಲ. ಎಲ್ಲ ಮಳಿಗೆ ಅಪೇಕ್ಷೆ ಯಾರು ಮಾಡಿದ್ರು, ಹರಾಜು ಕೂಗಬೇಕು ಅಂತ ಯಾರು ಅಂದ್ಕೊಂಡಿದ್ರು ಪಟ್ಟಣದ ಜನತೆ, ಅವ್ರಿಗೆಲ್ಲ ಸ್ವಲ್ಪ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದಾರೆ. ಕೆಲವು ಕಡೆ ಮಳಿಗೆಗಳಿಗೆಲ್ಲ ಗೋಡೆ ಕಟ್ಟಿದ್ದಾರೆ, ಆ ಗೋಡೆ ಮೇಲೆ ನಂಬರ್ ಬರೆದಿದ್ದಾರೆ. ಮಳಿಗೆ ಯಾವುದು ಗೋಡೆ ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ಆಮೇಲೆ ನಂಬರ್ಗಳನ್ನ 15 ದಿನಗಳ ಮುಂಚೆ ಬರೀಬೇಕು. ಇವ್ರು ಏನು ಮಾಡಿದ್ದಾರೆ, 18ನೇ ತಾರೀಕು ಹರಾಜು ಪ್ರಕ್ರಿಯೆ ಇಟ್ಕೊಂಡು 17ನೇ ತಾರೀಕು ಮಳಿಗೆಗಳಿಗೆ ನಂಬರ್ ಬರೆದಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. ಸುಮಾರು 120 ಮಳಿಗೆಗಳಲ್ಲಿ 110ನ ಮಾತ್ರ ಈ ಪ್ರಕ್ರಿಯೆಗೆ ಒಳಪಡಿಸಿದ್ದಾರೆ. ಉಳ್ಳೋವರಿಗೆ ಒಂದು 7-8 ಮಳಿಗೆ, 9 ಮಳಿಗೆಗಳನ್ನ ಕೈ ಬಿಟ್ಟಿದ್ದಾರೆ. ಯಾವ ಮಳಿಗೆಗಳು ರೋಲಿಂಗ್ ಶೆಟ್ರೆಲ್ಲ ತುಕ್ಕಿಡಿದು ಹೊಟ್ಟೋಗ್ತಾ ಇದೆಯೋ ಅಂಥ ಮಳಿಗೆಗಳನ್ನ ಹರಾಜು ಪ್ರಕ್ರಿಯೆಗೆ ಒಳಪಡಿಸಿದ್ದಾರೆ. ಚೆನ್ನಾಗಿರೋ ಮಳಿಗೆಗಳನ್ನೇ ಕೈ ಬಿಟ್ಟಿದ್ದಾರೆ. ಉದ್ದೇಶ ಏನು ಅಂತ ಗೊತ್ತಿಲ್ಲ. ನಾವು ಕೇಳಿದ್ರೆ ಅವ್ರಿಗೆ ನಮ್ಗೆ ಯಾವುದೇ ರೀತಿ ಮಾಹಿತಿ ಕೊಡಲ್ಲ. ಹಳೆ ಪುರಸಭೆ ಮುಂಭಾಗದಲ್ಲಿ ಕುವೆಂಪು ಕಾಂಪ್ಲೆಕ್ಸಲ್ಲಿ ಏನು 26 ಮಳಿಗೆಗಳಿದೆ, ಅಲ್ಲಿ ಇದ್ದವರು ತೀರಾ ಬಡವರು. ಒಂದಿಬ್ರು ಬಿಟ್ಟರೆ ಎಲ್ಲರೂ ಬಡವರೇ. ಅವರು ಹಿಂದೆ ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದವ್ರಿಗೆ 1998ನೇ ಇಸ್ವಿಯಲ್ಲಿ ಪೆಟ್ಟಿ ಅಂಗಡಿ ಬದಲು ಮಳಿಗೆ ಕಟ್ಕೊಡ್ತೀವಿ, ಪುರಸಭೆಗೆ ಆದಾಯ ಬರುತ್ತೆ ಅಂತ ಹೇಳಿ 20,000 ಅಡ್ವಾನ್ಸ್ ಹಣ ಕಟ್ಟಿಸ್ಕೊಂಡು ಆ ಹಣದಲ್ಲಿ ಮಳಿಗೆ ಕಟ್ಕೊಟ್ಟಿದ್ರು. ಮಳಿಗೆ ಸೈಜ್ ಕೂಡ ತೀರಾ ಕಡಿಮೆ ಇದೆ, 6.5 x 9 ಇದೆ. ಅದನ್ನು ಹರಾಜು ಮಾಡಿರಲಿಲ್ಲ ಯಾರಿಗೂ. ಯಾರು ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ರು ಬಡವರು, ಅವ್ರಿಗೆ ಅಂತ ಅಲರ್ಟ್ ಮಾಡಿದ್ರು. ಅಲರ್ಟ್ ಮಾಡಿದ್ದನ್ನ ನಾವು ಹಿಂದೆ 3 ತಿಂಗಳು ಹಿಂದೆನೇ DC ಅವ್ರಿಗೆ ಮನವಿ ಮಾಡಿದ್ದೋ. ಇವತ್ತಿನ PWD SR ರೇಟ್ ಏನಿದೆ ಅದ್ರ ಪ್ರಕಾರ ಬಾಡಿಗೆ ಫಿಕ್ಸ್ ಮಾಡಿ ನಾವೇ ಮುಂದುವರಿತೀವಿ ಅಂತ ನಾವು ಮನವಿ ಮಾಡಿದ್ದೋ. DC ಆಫೀಸಲ್ಲಿ ಕೂಡ ರಿಪ್ಲೈ ಕೊಟ್ಟಿದ್ದಾರೆ ಪುರಸಭೆಗೆ. ಕಾನೂನು ಪ್ರಕ್ರಿಯೆಯಲ್ಲಿ ಏನಿದೆ ಅವಕಾಶದ ಪ್ರಕಾರ ಬಾಡಿಗೆ ಮತ್ತು ಅಡ್ವಾನ್ಸನ್ನು ಕಟ್ಟಿಸ್ಕೊಂಡು ಇವ್ರನ್ನೇ ಮುಂದುವರಿಯೋಕ್ಕೆ ಅವಕಾಶ ಇದ್ದರೆ ಮಾಡಿಕೊಡಿ ಅಂತೇಳಿ ರಿಪ್ಲೈ ಕೊಟ್ಟಿದ್ದಾರೆ. ಅದನ್ನು ಕೂಡ ನಮ್ಗೆ ಯಾವುದೇ ಮಾಹಿತಿ ಕೊಡದೆ ಮುಖ್ಯಾಧಿಕಾರಿಗಳು ಮುಚ್ಚಿಟ್ಟಿದ್ದಾರೆ. ಕೆಲವರಿಗೆ ಉಳ್ಳವರಿಗೆ ಹರಾಜು ಪ್ರಕ್ರಿಯೆ ಹಿಂದಿನ ದಿನ ಕೆಲವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನಿದೆ ಹರಾಜು ಪ್ರಕ್ರಿಯೆ ಏನಿದೆ ಇದ್ಯಾವುದು ಸರಿಯಾದ ಕ್ರಮದಲ್ಲಿ ನಡೆದಿಲ್ಲ.
ಆದ್ದರಿಂದ ಈಗಿನ ಹರಾಜು ಪ್ರಕ್ರಿಯೆನ ರದ್ದುಪಡಿಸಿ ಬೇರೆ ಹೊಸ ಟೆಂಡರ್ನ ಕರೆದು ಕಾನೂನು ಪ್ರಕಾರ ನಡೆಸಬೇಕು. ಮತ್ತೆ ಬಿಲ್ಡಿಂಗ್ಗೆ ಯಾವುದೇ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಡಿಲ್ಲ, ನಾವು ಕೇಳಕ್ಕೆ ಹೋದ್ರೆ ನಿಮ್ಗೆ ಸಂಬಂಧ ಇಲ್ಲ ಅಂದ್ಬಿಟ್ಟು ಅವ್ರು ರೆಸ್ಪಾನ್ಸ್ ಮಾಡಲ್ಲ ಮುಖ್ಯಾಧಿಕಾರಿಗಳು. ಎಲ್ಲದಕ್ಕೂ ನಡೀರಿ ಅಂತಾರೆ. ಆಮೇಲೆ ಸಾರ್ವಜನಿಕವಾಗಿ ಮುಖ್ಯಾಧಿಕಾರಿಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ, ಯಾವುದನ್ನು ಸ್ಪಷ್ಟತೆಯಿಂದ ನಮ್ಗೆ ಉತ್ತರ ಕೊಡಲ್ಲ. ಏನೇ ಕೇಳಿದ್ರು ತಳಿಯನ್ನ ಹರಾಜು ಪ್ರಕ್ರಿಯೆನ ರದ್ದುಪಡಿಸಿ ಹೊಸದಾಗಿ ನೋಟಿಫಿಕೇಶನ್ ಮಾಡಬೇಕು. ಮತ್ತೆ ಈ SC/ST ಗೆ ಏನು ಸೆಲೆಕ್ಷನ್ ಮಾಡಿದ್ದಾರೆ ಅದನ್ನ ರ್ಯಾಂಡಮ್ ಮುಖಾಂತರ ಸೆಲೆಕ್ಷನ್ ಮಾಡಬೇಕು. ಆದರೆ ಅದು ರ್ಯಾಂಡಮ್ ಮುಖಾಂತರ ಸೆಲೆಕ್ಷನ್ ಮಾಡಿಲ್ಲ, ಅವ್ರಿಗೆ ಇಷ್ಟ ಬಂದಂಥ ಮಳಿಗೆಗಳನ್ನ ಸೆಲೆಕ್ಷನ್ ಮಾಡಿದ್ದಾರೆ. ಮತ್ತೆ ಅವರಿಗೆ SC/ST ಅವರಿಗೆ ಸಬ್ಸಿಡಿ ಕೊಡಬೇಕು, ಬಾಡಿಗೆ ಹಣದಲ್ಲಿ ಮತ್ತೆ ಅಡ್ವಾನ್ಸ್ ಹಣದಲ್ಲಿ ಸಬ್ಸಿಡಿ ಕೊಡಬೇಕು. ಯಾವುದೇ ಸಬ್ಸಿಡಿ ಹಣವನ್ನು ಅವರು ಕಾಣಿಸಿಲ್ಲ ನೋಟಿಫಿಕೇಶನಲ್ಲಿ, ಅದು ಕೂಡ ತಪ್ಪಾಗಿದೆ. ಆಮೇಲೆ ಆಗಿದೆ ಅದ್ರ ಬಗ್ಗೆ ಹರಾಜು ಪ್ರಕ್ರಿಯೆ ಇಂದಿನ ದಿನ ಎಲ್ಲ ರೀತಿಯ ಯಾರು ಬಿಡ್ ಮಾಡಿದ್ದಾರೆ ಬಿಡ್ದಾರರ ಮಾಹಿತಿನ ಸೋರಿಕೆ ಮಾಡಿ 8 ರಿಂದ 10 ಜನಗಳಿಗೆ 10 ಮಳಿಗೆಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವನ್ನೆಲ್ಲ ರೀಟೆಂಡರ್ ಮಾಡೋ ಬದಲು ಟೋಟಲ್ ಆಗಿ ಎಲ್ಲವನ್ನ ರದ್ದುಪಡಿಸಿ ಹೊಸ ನೋಟಿಫಿಕೇಶನ್ ಮಾಡಿ ಕಾನೂನು ಪ್ರಕಾರ ಹರಾಜು ಪ್ರಕ್ರಿಯೆ ಮತ್ತೊಮ್ಮೆ ಮಾಡಬೇಕು ಅಂತ ನಾವು DC ಅವರಲ್ಲಿ, AC ಅವರಲ್ಲಿ ಮತ್ತು PD ಆಫೀಸ್ ಅವರಲ್ಲಿ ಮನವಿ ಮಾಡಿಕೊಡ್ತೀವಿ. ಮತ್ತು ಇದ್ರ ಬಗ್ಗೆ ನಾವು ಶಾಸಕರು ಕೂಡ ದೂರನ್ನ ಕೊಟ್ಟಿದ್ದೀವಿ, ಅವರು ಕೂಡ ಸ್ಪಂದಿಸಿದ್ದಾರೆ. ನೋಡಿ, ಹರಾಜು ಪ್ರಕ್ರಿಯೆಗೆ ಮಳಿಗಳ ಬಿಡ್ಡಲ್ಲಿ ಭಾಗವಹಿಸಲು ಇಚ್ಛಿಸುವ ವ್ಯಕ್ತಿಗಳಿಗೆ ಆನ್ಲೈನಲ್ಲಿ ತಿಳಿಸ್ಬೇಕಾಗತ್ತೆ. ಇವ್ರು ಏನು ಮಾಡಿದ್ದಾರೆ, 15 ದಿನ ಮುಂಚೆ ನಂಬರ್ಗಳನ್ನೆಲ್ಲ ಬರೀಬೇಕು. ಇವ್ರು ಏನು ಮಾಡಿದ್ದಾರೆ, ಉಲ್ಟಮ್ ಪಲ್ಟಮ್ ನಂಬರ್ ಬರೆದಿದ್ದಾರೆ. ನೋಟಿಫಿಕೇಶನ್ ಇರೋದೇ ಒಂದು, ಮಳಿಗೆ ಮೇಲೆ ಕಾಣಿಸೋದೇ ಒಂದು. ಈಗ ಎಲ್ಲರೂ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ ನೋಟಿಫಿಕೇಶನ್ ಇರೋ ನಂಬರ್ನ ಅವ್ರು ಬಿಟ್ ಮಾಡಿರ್ತಾರೆ. ಇನ್ನು ಕೆಲವ್ರಿಗೆ ದುಡ್ಡು ಕಟ್ಟಿದ್ದಾರೆ, ಹರಾಜಲ್ಲಿ ಭಾಗವಹಿಸ್ಬೇಕು, ಬಿಟ್ಟಲ್ಲಿ ನಾವು ಭಾಗವಹಿಸ್ಬೇಕು ಅಂದ್ಬಿಟ್ಟು ದುಡ್ಡು ಕಟ್ಟಿದ್ದಾರೆ. ಆ ದುಡ್ಡನ್ನು ಅವತ್ತು ಆನ್ಲೈನು ಎಲ್ಲ ಹ್ಯಾಕ್ ಆಗಿ ತಗೊಂಡೇ ಇಲ್ಲ. ತುಂಬ ಜನಗಳಿಗೆ ದುಡ್ಡು ಸ್ಟಕ್ ಆಗಿದೆ, ದುಡ್ಡು ವಾಪಸ್ ಬಂದಿಲ್ಲ. ಇನ್ನು ಕೆಲವ್ರಿಗೆ ತಗೊಳ್ದೇ ದುಡ್ಡು ಬಂದಿದೆ, ಅದು ಅವ್ರಿಗೆ ಯಾರಿಗೂ ವಾಪಸ್ ಬಂದಿಲ್ಲ. ಆಮೇಲೆ ಮಳಿಗೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಕೆಲವು ಮಳಿಗೆಗಳು ಸೋರ್ತವೆ, ಇನ್ನು ಕೆಲವು ಮಳಿಗೆಗಳೆಲ್ಲ ತುಕ್ಕಿಡ್ದೋಗಿದ್ದಾವೆ, ಆಮೇಲೆ ಕೆಲವೆಲ್ಲ ಡ್ಯಾಮೇಜ್ ಆಗಿದ್ದಾವೆ. ಇದ್ರ ಬಗ್ಗೆ PW ಅವ್ರ ಹತ್ರ ಇವರು ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಡಿಲ್ಲ. ನಾವೇನಾರ ಇದ್ರ ಬಗ್ಗೆ ಕೇಳೋಕೆ ಹೋಯ್ತು ಅಂದರೆ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ಅದು ನಾವು ನೋಡ್ಕೋತೀವಿ ಬಿಡಿ ಅಂತಾರೆ. ಕಾನೂನು ಪ್ರಕ್ರಿಯೆ ಏನಿದೆ ಆ ರೀತಿ ಇವರು ನೋಟಿಫಿಕೇಶನ್ ರೆಡಿ ಮಾಡಿಲ್ಲ, ಎಲ್ಲ ರಾಂಗಾಗಿ ಮಾಡಿದ್ದಾರೆ. ಹಾಗಾಗಿ ಎಂಟೈರ್ ಈಗೇನಿದೆ ಬಿಡ್ಡು, ಆಮೇಲೆ ಇವಾಗ ಏನೆಲ್ಲ ಕೂಗಿದ್ದಾರೆ ಬಿಡ್ದಾರು ಏನು ಕೂಗಿದ್ದಾರೆ, ಅವ್ರು ಯಾರು ವ್ಯಾಪಾರಸ್ಥರಲ್ಲ. ಇದರಲ್ಲಿ ಯಾರು ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ ಅಂದರೆ ಯಾರು ಅನುಕೂಲ ಪಡ್ಕೊಂಡಿದ್ದಾರೋ ಮುಖ್ಯಾಧಿಕಾರಿಗಳಿಂದ ಯಾರು ಅನುಕೂಲ ಪಡ್ಕೊಂಡಿದ್ದಾರೋ ಅವ್ರು ಮಾತ್ರ ಅಗ್ರಿಮೆಂಟ್ ಕೇಳಿದ್ದಾರೆ ಹೊರತು ಈಗಿನ ಬಿಡ್ ನಿಲ್ಲಿಸ್ಕೊಂಡ್ರು ಯಾರೂ ಹೋಗಿ ಅಗ್ರಿಮೆಂಟ್ ಕೇಳಿಲ್ಲ, ಅವ್ರು ಮಾಡ್ಕೊಳ್ಳೋದು ಇಲ್ಲ. ಯಾಕೆಂದರೆ ಅದು ಇವತ್ತಿನ SR ರೇಟ್ ಇಲ್ಲ ಬಾಡಿಗೆ, ಅವ್ರ ಮನಸ್ಸಿಚ್ಛೆ ಅಂತ ಕೂಗಿದ್ದಾರೆ. ಹಾಗಾಗಿ ಅವ್ರು ಯಾರೂ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಬರೋಲ್ಲ. ಹಾಗಾಗಿ ಇದು ಎಂಟೈರ್ ಪ್ರಕ್ರಿಯೆನೇ ರದ್ದುಪಡಿಸ್ಬೇಕು. ಹೊಸದಾಗಿ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮುಖ್ಯಾಧಿಕಾರಿಗಳು ಅವ್ರ ಹತ್ರ ಸಲಹೆಗಳನ್ನೆಲ್ಲ ಕೇಳಿಕೊಂಡು ಹೊಸದಾಗಿ ನೋಟಿಫಿಕೇಶನ್ ಮಾಡಬೇಕು. ಆಮೇಲೆ ಅಡ್ವಾನ್ಸನ್ನು ಇವರು ಬಿಡ್ ಅಡ್ವಾನ್ಸನ್ನು ಜಾಸ್ತಿ ಮಾಡಬೇಕು. ಇವತ್ತು 20,000 ಮಾಡಿದ್ದಾರೆ, 20,000ನ ಪ್ರತಿಯೊಬ್ಬರು ಕಟ್ತಾರೆ, ಹೆಚ್ಚು ಬಾಡಿಗೆ ಕೂಗ್ತಾರೆ. ಅವ್ರು ಯಾರೂ ವ್ಯಾಪಾರ ಮಾಡೋಕ್ಕೆ ಬರಲ್ಲ, ಅವ್ರು ಯಾರೂ ವ್ಯಾಪಾರಸ್ಥರೇ ಅಲ್ಲ. ಕೆಲವರು ಈಗ ಗೌರ್ಮೆಂಟು ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಕೂಗಿದ್ದಾರೆ 3,64,000ಕ್ಕೆ. ಅದು GST ಸೇರಿಸಿ 4,30,000 ಆಗುತ್ತೆ ಬಾಡಿಗೆನ. ಅವರು ಯಾವುದೇ ಕಾರಣಕ್ಕೂ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಬರಲ್ಲ, 20,000 ಅಮೌಂಟ್ ಬಿಟ್ಬಿಡ್ತೀನಿ ಅಂತಾರೆ. ಆಗ ಸರ್ಕಾರಕ್ಕೆ ಹೊರೆಯೋದು. ಆಮೇಲೆ ಯಾರು ನಿಜವಾದ ವ್ಯಾಪಾರಸ್ಥರು ಯಾರು ಅಷ್ಟು ಕೂಗಲ್ಲ. ಇದೆಲ್ಲ ಕಾನೂನು ಪ್ರಕ್ರಿಯೆ ಸರಿ ಇಲ್ಲ ಇದು. ಹಾಗಾಗಿ ಟೆಂಡರ್ ಪ್ರಕ್ರಿಯೆ ಹಿಂದಿನ ದಿನ ಮುಖ್ಯಾಧಿಕಾರಿಗಳು ಪ್ರಕ್ರಿಯೆನ ಏನು ಸೋರಿಕೆ ಮಾಡಿದ್ದಾರೆ, ಮಾಹಿತಿ ಏನು ಸೋರಿಕೆ